नमस्कार, डेली व्यू मराठी बुलेटिन मध्ये आपल्या सर्वांचे स्वागत। प्रसिद्ध आणि चांगला आहे हे आपलं आता पीक आलेलं असताना आमच्या रैत लोकांना ह्याच्यावर विश्वास ठेवून घातलेला असतात। हे आलेलं असताना बाहेरची राज्यामधून इंदोर, नागपूर, गुजरात, बेंगळूर मधून हाडून इथं नेमकं 450 रुपये होतं 10 किलोला, आता 150 रुपये करून ठेवलेले आणि मागवायची, दर कमी करायची आणि यांनी लुटवायची। आणि हे गोष्टी वेगळं नवीन प्रकारची एका गोष्टी हे केले। व्यापारी बुद्धी यांनी दाखवलेले आहेत, व्यापारी बुद्धी दगा द्यायची बुद्धी दाखवलेली आहेत। हे बुद्धी चालणार नाहीये। तुम्ही आपल्या लोकलची काय रैत लोक काय पीक घेतलेलं आहे हे योग्य भावामध्ये तुम्ही घ्यावा। कदाचित तुमच्यावर विश्वास ठेवून आम्ही पीक घातलेला असतात, तुम्ही विकून तुम्ही फायदे घ्या, कदाचित तुम्ही दगा द्यायची गोष्टी करा। तुमच्या हे सगळं व्यवस्था बंद होईपर्यंत आम्ही सोडणार नाहीये। रैत तेवढ्यापर्यंत असतात, हे भाजीपाला मार्केट असतात, नाही म्हटलं तुमच्या खिशात पैसे नसतात। दगा द्यायचे बी एक लिमिट असतात। तुम्ही दगा द्यायची वेगळे वेगळे माल दाखवलं आणि तुम्ही बाहेरच्या मालाला हाणून आमच्या मालला कमी दर दाखवून आमचा माल लुटून घ्यायची गोष्टी केलं तुम्हाला आणि पुढे सहन करणार नाहीये। भाजीपाला मार्केट तुमचं पोट राहणंच पाहिजे असलं तर तुम्ही हे आज बंद करायलाच पाहिजे। आपली लोकांची योग्य भावामध्ये, आपली रैत लोकांची योग्य भावामध्ये तुम्ही माल घ्यावा, नाहीतर तुम्ही व्यापार बुद्धी दाखवला तुम्हाला कानपट्टीमध्ये बंद करून लावायची गोष्टी करणार। हे कुठलं बी काय अहितर करत नाही जरा तुम्ही ಜೈ ಜವಾನ್ ಜೈ ಜವಾನ್ ಜೈ ಜವಾನ್। ಸ್ಥಾನಿಕ ರೈತರಿಗೆ ಮೋಸ ಮಾಡುತ್ತಿರುವಂತ ದಲಾಲಿಗಳಿಗೆ ಸ್ಥಾನಿಕ ರೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಜೈ ಕಿಸಾನ್ ರೈತರ ಮೇಲೆ ಅನ್ಯಾಯ ಮಾಡೋ ಸರ್ಕಾರಕ್ಕೆ ಸ್ಥಳೀಯ ರೈತರ ಮೇಲೆ ಅನ್ಯಾಯ ಮಾಡೋ ಸರ್ಕಾರಕ್ಕೆ ಸ್ಥಳೀಯ ರೈತರ ಮೇಲೆ ಅನ್ಯಾಯ ಮಾಡೋ ದಲಾಲಿಗಳಿಗೆ ಮೋಸ ಮಾಡೋ ದಲಾಲಿಗಳಿಗೆ ಸ್ಥಳೀಯ ರೈತರಿಗೆ ಮೋಸ ಮಾಡೋ ದಲಾಲಿಗಳಿಗೆ आता किसान मारुकट्टे म्हणजे किसान भाजी आम्ही एक वेगळ्या पद्धतीच्या त्या दगा द्यायची आम्ही हे काढलेलं आहे। म्हणजे इथं बघा हे गावाच्या बेळगावच्या आजूबाजू सगळ्या गावामध्ये गजरी पिकतात, गजरी पिकते आणि हे आपलं ಕರ್ನಾಟಕ ಸರ್ಕಾರ ಇದನ್ನ ತಿಳ್ಕೊಳ್ಬೇಕು। ಕರ್ನಾಟಕ ಸರ್ಕಾರ ಎಲೆಕ್ಷನ್ ಪ್ರಕ್ರಿಯೆಯಲ್ಲಿ ಅಷ್ಟೇ ಇರಬಾರ್ದು, ರೈತರಿಗೆ ಇವತ್ತು ಬರಗಾಲ ಬಿದ್ದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತ ಅನುಕೂಲವನ್ನು ಮಾಡದಿರುವಂತದ್ದು ಮತ್ತು ಈಗ ದಲಾಲಿಗಳಿಂದ ಆಗುವಂತ ಅನ್ಯಾಯಗಳನ್ನ ರೈತರು ಸಹಿಸ್ಕೋತಾ ಇದ್ದಾರೆ ಇಲ್ಲಿ ತನಕ। ಇವತ್ತು ಏನಾಗಿದೆ ಅಂತಂದ್ರೆ ಬೆಳಗಾವಿಯ ತಾಲೂಕಿನ ಸುತ್ತಮುತ್ತಲು ಏನು ಗಜರಿ ಅನ್ನುವಂಥದ್ದೇನು ಫೇಮಸ್, ಇಲ್ಲಿ ಕ್ಯಾರೆಟ್ ಅನ್ನುವಂಥದ್ದು ತುಂಬಾ ಫೇಮಸ್। ಅಂತ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಬೆಳಗಾವಿನ ಸುತ್ತಲಿನ ಎಲ್ಲ ಕೃಷಿ ಪ್ರದೇಶಗಳಲ್ಲಿ ಹೆಚ್ಚು ಕಡಿಮೆ ಒಂದು 50 ಊರುಗಳಲ್ಲಿ ಗಜರಿಯನ್ನ ಬೆಳೀತಾರೆ, ಅಂದ್ರೆ ಕ್ಯಾರೆಟ್ ಅನ್ನ ಬೆಳೀತಾರೆ। ಈ ಕ್ಯಾರೆಟ್ಗೆ ಈಗ ಬೆಳೆ ಬಂದಂತ ಸಂದರ್ಭದಲ್ಲಿ ಸಂಪೂರ್ಣ ಈ ಮಾರುಕಟ್ಟೆ ಅಥವಾ APMC ಮಾರುಕಟ್ಟೆಗಳನ್ನ ಅವಲಂಬಿಸಬೇಕಾಗ್ತದೆ ರೈತರು। ಈ ಅವಲಂಬಿಸಿದಂತ ಸಂದರ್ಭದಲ್ಲಿ ಇಲ್ಲಿಯ ದಲಾಲಿಗಳು ಹೊರಗ ಪ್ರದೇಶದಿಂದ ನಾಗಪುರ ಆನಂತರ ಇಂದೋರ್ ಬೆಂಗಳೂರಿಂದ ಕ್ಯಾರೆಟ್ಗಳನ್ನ ತಂದು ಅಥವಾ ಗಜರಿಯನ್ನ ತಂದು ಇಲ್ಲಿ ಬೆಳೆದಂತ ರೈತರಿಗೆ ನಿಷ್ಕಾಳಜಿ ಮಾಡಿ ಈ ಬೆಳೆದಂತ ಬೆಳೆಗಳಿಗೆ ಬೆಲೆಯನ್ನು ಕಡಿಮೆ ಮಾಡಿ ಆ ಭಾವದಲ್ಲಿ ಅಂದ್ರೆ ಹೆಚ್ಚು ಕಡಿಮೆ ಈಗಾಗಲೇ 150 ರೂಪಾಯಿ ಕಿಲೋ, 150 ರೂಪಾಯಿ 20 ಕಿಲೋ 10 ಕಿಲೋ ಸಾರಿ 150 ರೂಪಾಯಿ 10 ಕಿಲೋ ಅಂತ ಕೊಡುವಂಥದ್ದು, 300-400 ಇರುವಂತದ್ದು ಇವರು ಹೊರಗಡೆಯಿಂದ ತಂದು ಇಂಥ ನಾಟಕವನ್ನು ಮಾಡುವಂಥದ್ದು, ಇಂಥ ಲೂಟಿ ಪ್ರವೃತ್ತಿಯನ್ನ ದಲಾಲರು ಮಾಡ್ಕೊಳ್ತಾ ಇರೋದ್ರಿಂದ ರೈತರಿಗೆ ತುಂಬಾ ದೊಡ್ಡ ಹಾನಿಯಾಗಿದೆ। ಇಂದು APMC ಅಧಿಕಾರಿಗಳು ಮಲಗಿದ್ದಾರೆ, ಜಿಲ್ಲಾಡಳಿತ ಮಲಗಿದೆ, ಕೃಷಿ ಇಲಾಖೆ ಮಲಗಿದೆ, ತೋಟಗಾರಿಕೆ ಇಲಾಖೆ ಮಲಗಿದೆ। ದಯಮಾಡಿ ಈ ವಿಷಯವನ್ನ ಕರ್ನಾಟಕ ರಾಜ್ಯ ರೈತ ಸಂಘ ಮುಖೇನ ನಮ್ಮ ರೈತರಿಗೆ ಅನ್ಯಾಯ ಆಗಿರೋದನ್ನ ನಾವು ಇವತ್ತು ಬೆಳಕಿಗೆ ತಂದಿದ್ದೇವೆ।
ಹೀಗೆ ಕಾಟಾದಲ್ಲಿ ಹೊಡೆಯುವಂಥದ್ದು, ರಿಕ್ಷಾದ ಡ್ರೈವರ್ಗಳೇ ಇವರ ರೈತರ ಲೆಕ್ಕದ ಅವ್ರ ಮುಖಾಂತರ ಅವರು ಎಲ್ಲ ಕೂಡಿ ಈ ಏನು ವ್ಯವಸ್ಥೆ ಮಾರುಕಟ್ಟೆ, ಖಾಸಗಿ ಮಾರುಕಟ್ಟೆ ವ್ಯವಸ್ಥೆ ಎಲ್ಲ ಕೂಡಿ ಅವರು ರೇಟ್ ಟರಾವ್ ಮಾಡೋದನ್ನ ರೈತರಿಗೆ ಕೊಡುವಂಥದ್ದು. ರೈತರಿಗೆ ಯಾವ ಭಾವ ಕೊಡಬೇಕಾದ್ರು ಕೊಡೋದಿಲ್ಲ. ಆನಂತರ ಪೇಮೆಂಟ್ ಅವರು ಬಂದಾಗ ಕೊಡುವಂಥದ್ದು. ಈಗ ಮತ್ತೆ ಹೊಸ ರೀತಿಯಾದಂಥ ಸಮಸ್ಯೆ ತಂದಿದ್ದಾರೆ. ಹೊರಗಡೆಯಿಂದ ಎಲ್ಲ ಮಾಲ್ಗಳನ್ನು ತಂದು ರೈತರು ಬೆಳೆದಂಥ ಬೆಳೆಗಳಿಗೆ ಕಡಿಮೆ ಬೆಲೆ ಮಾಡಿ ಅದಕ್ಕೆ ಮೋಸ ಮಾಡುವಂಥ ವ್ಯವಸ್ಥೆಗಳನ್ನ ಬೆಲೆಯನ್ನು ಕಡಿಮೆ ಕೊಟ್ಟು ಮಾಡ್ತಿರುವಂಥದ್ದು ಖಂಡನೀಯ. ಇದು ರೈತ ಸರ್ಕಾರ ಏನಿದೆಯಲ್ಲ, ಸರ್ಕಾರ ಮಲಗಿದೆ, ಜಿಲ್ಲಾಡಳಿತ ಮಲಗಿದೆ, ಕೃಷಿ ಇಲಾಖೆ ಮಲಗಿದೆ, APMC ಮಲಗಿದೆ. ಎಚ್ಚೆತ್ತೇಳಿ. ಇಲ್ಲ ಅಂತಂದ್ರೆ ಈ ಮಾರುಕಟ್ಟೆಗೆ ತೊಂದರೆ, ಸರ್ಕಾರದ ವ್ಯವಸ್ಥೆಗೆ ನಾವು ಮುಂದೆ ಬರುವಂಥ ದಿನಮಾನಗಳಲ್ಲಿ ತೊಂದರೆ ಮಾಡಬೇಕಾಗ್ತದೆ. ಇವತ್ತಾದರೂ ಸಂಬಂಧಪಟ್ಟಂತ ಎಲ್ಲ ಇಲಾಖೆ ಎಚ್ಚೆತ್ತುಕೊಳ್ಬೇಕು. ಇದ್ರ ಬಗ್ಗಾಗಿ ಯಾರು ತಪ್ಪು ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥದ್ದನ್ನು ನಾವು ಆಗ್ರಹ ಮಾಡಿದ್ದೇವೆ. ಈ ಕಿಸಾನ್ ಮಾರುಕಟ್ಟೆ ಮುಂದುಗಡೆ ನಮ್ದೆಲ್ಲ ರೈತರು ಬಂದು ಪ್ರತಿಭಟನೆ ಮಾಡಿದ್ದಾರೆ. ಇಲ್ಲ ಅಂತಂದ್ರೆ ಸಾವಿರೋಪಾದಿಯಲ್ಲಿ ಬಂದು ಇದನ್ನ ಬಂದ್ ಮಾಡುವಂತ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ರೈತರಿಗೆ ಮೋಸ ಎಂದೂ ಮಾಡಿ ಕೊಡುವುದಿಲ್ಲ ನಾವು ಅನ್ನುವಂಥದ್ದನ್ನ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಸಂಬಂಧಪಟ್ಟಂತರೂ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಕೇಳ್ಕೊತಾ ಇದ್ದೇನೆ. 20 ಕಿಲೋ ಸರ್, ಈ 150 ರೂಪಾಯಿ 10 ಕಿಲೋ ಅಂತ ಕೊಡುವಂಥದ್ದು. 300-400 ಇರುವಂತದ್ದು ಇವರು ಹೊರಗಡೆಯಿಂದ ತಂದು ಇಂಥ ನಾಟಕವನ್ನು ಮಾಡುವಂಥದ್ದು, ಇಂಥ ಲೂಟಿ ಪ್ರವೃತ್ತಿ ಹಾಲರು ಮಾಡ್ಕೊಳ್ತಾ ಇರೋದ್ರಿಂದ ರೈತರು ತುಂಬಾ ದೊಡ್ಡ ಹಾನಿಯಾಗಿದೆ. ಇಂದು APMC ಅಧಿಕಾರಿಗಳು ಮಲಗಿದ್ದಾರೆ, ಜಿಲ್ಲಾಡಳಿತ ಮಲಗಿದೆ. ಮುಖೇನ ನಮ್ಮ ರೈತರಿಗೆ ಅನ್ಯಾಯ ಆಗಿರೋದನ್ನ ನಾವು ಇವತ್ತು ಬೆಳಕಿಗೆ ತಂದಿದ್ದೇವೆ. ಹೀಗೆ ಕಾಟಾದಲ್ಲಿ ಹೊಡೆಯುವಂಥದ್ದು, ರಿಕ್ಷಾದ ಡ್ರೈವರ್ಗಳೇ ಇವರ ರೈತರ ಲೆಕ್ಕದ ಅವ್ರ ಮುಖಾಂತರ ಅವರು ಎಲ್ಲ ಕೂಡಿ ಅವ್ರ ರೇಟ್ ಟರಾವ್ ಮಾಡಿದ್ರೆ ರೈತರಿಗೆ ಕೊಡುವಂಥದ್ದು. ರೈತರಿಗೆ ಯಾವ ಭಾವ ಕೊಡಬೇಕಾದ್ರೂ ಕೊಡೋದಿಲ್ಲ.